ನಾನು ಹೋದ ವರ್ಷ ಫಿಲಮ್ ಚೇಂಬರ್ ಸೆಕ್ರೆಟರಿ ಆಗಿದ್ದಾಗ ನಮ್ಮ ಲವ ಅವಾಗ IC ಮೆಂಬರು. ಸೊ ಮೂವಿ ಮಾಡ್ತಾಯಿದ್ದೀನಿ, ಡೈರೆಕ್ಷನ್ ಮಾಡ್ತಾಯಿ ಅಂತ ಹೇಳ್ತಾಯಿದ್ರು. ಸರಿ, ಏನೇ ನಂಗೆ ಗ್ಲಿಮ್ಸ್ ಏನು ನೋಡಿರಲಿಲ್ಲ, ತೋರಿಸಿರಲಿಲ್ಲ. ಸರಿ ಆಯಿತು, ಓಕೆ ಮಾಡ್ತಾಯಿದ್ದಾರೆ ಗೊತ್ತು. ಬಟ್ ನನಗೆ ಅವರು ಡೈರೆಕ್ಟರ್ಗಿಂತ ಜಾಸ್ತಿ ಹೆಚ್ಚಾಗಿ ಲಾಯರ್ ಆಗಿ ನನಗೆ ಪರಿಚಯ ಮತ್ತು ಸ್ವಲ್ಪ ಆ್ಯಕ್ಟಿವಿಸ್ಟು. ನಮ್ಮ ಚೇಂಬರಲ್ಲಿ ಇಂಡಸ್ಟ್ರಿ ವಿಚಾರವಾಗಿ ಸ್ವಲ್ಪ ವಿಚಾರಗಳನ್ನ ಮಾತಾಡೋದು, ಧ್ವನಿ ಎತ್ತೋದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ. ಡೈರೆಕ್ಟರ್ಗೆ ಯಾವತ್ತಿಗೂ ಕಾಣಿಸ್ಲಿಲ್ಲ ನನಗೆ ಆತ. ಮೊನ್ನೆ ಹಿಂಗೆ ಅವ್ರದ್ದೊಂದು 8 ನಿಮಿಷ ಗ್ಲಿಮ್ಸ್ ನೋಡಿದಾಗ ನನಗೆ ಫಸ್ಟ್ನೇದಾಗಿ ಸರ್ಪ್ರೈಸ್ ಆಗಿದ್ದು, ಫಸ್ಟ್ನೇದಾಗಿ ಲವನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ಅಂತ. ಯಾಕಂದರೆ ಅದು ಹೇಳಿದ್ನಲ್ಲ, ಡೈರೆಕ್ಟರ್ ನೋಡಿರಲಿಲ್ಲ, ಬೇರೆ ವಿಭಾಗಗಳೇ ಬೇರೆ ಇದನ್ನು ನೋಡಿದ್ದೆ ಕ್ಯಾರೆಕ್ಟರ್ಗಳನ್ನ. ಬಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ನಾನು ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದಿರಲ್ವ, ಚೆನ್ನಾಗಿ ಬಂದಿದೆ. ಅದಾದಮೇಲೆ ಆ ಟ್ರೈಲರ್ ನೋಡ್ಬೇಕಾದ್ರೆ ನನ್ನ ಹೀರೋವ್ರ ಜೊತೆಲಿದ್ದರು. ಸರಿ ಆಯಿತು, ನೋಡಿದೆ. ನಾನು ಸ್ಟಾರ್ಟಿಂಗ್ ಫಸ್ಟು ನೋಡಿದೆ. ನಾನು ನೋಡ್ಬೇಕಾದ್ರೆ ನಾರ್ಮಲಾಗಿ ನೋಡ್ಕೊಂಡು ಹೋದೆ. ನೋಡಿದೆ ನನಗೆ ಇಮಿಡಿಯೇಟಾಗಿ ನನಗೆ ಹೀರೋ ಯಾರೋ ಗೊತ್ತಾಗಲಿಲ್ಲ ಇಲ್ಲಿ. ಅಂದರೆ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಎಲ್ಲೋ ಕ್ಯಾಮೋ ಏನೋ ಆಗಿದೆ ಅಂದ್ಕೊಂಡು ಸುಮ್ಮನೆ ನಾನು ಕೇಳಿದೆ, ಎಲ್ಲಿದ್ದಾರೆ ಸರ್? ಫಸ್ಟ್ ಸೀಸನ್ ಬರ್ತೀನಲ್ಲ. ಹೌದಾ, ಅಬ್ಸರ್ವ್ ಮಾಡಲಿವಲ್ಲ ಅಂತ ತಿರ್ಗಾ ನೋಡಿದೆ. ಆಮೇಲೆ ಸ್ವಲ್ಪ ಅದ್ರದ್ದು ಎಳೆ ಬಿಚ್ಕೊಟ್ರು. ಅದು ಹೇಳೋದು ಬೇಡ ಅನ್ಕೋತೀನಿ ಇಲ್ಲಿ ಏನು ಅಂತ. ಸೊ ಅವರು ಆ್ಯಕ್ಟಿಂಗ್ ಕೂಡ ಟ್ರೈಲರ್ ಏನಿದೆ, ಟ್ರೈಲರ್ ಅಲ್ಲದೆ ನೋಡಿದ್ದೀನಿ ನಾನು ಬೇರೆ ಸೀನ್ಗಳು. ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಈ ಸ್ಟೇಜ್ ಮೇಲೆ 4 ಜನ ದಿಗ್ಗಜರು ನಿರ್ಮಾಪಕರು ಇದ್ದಾರೆ. 4 ಜನನೂ ಒಂದೊಂದು ಸಾಧನೆ ಮಾಡಿರೋರು, ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿರೋರೆ. ಮತ್ತು ಅದರಲ್ಲಿ ಇಬ್ಬರು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋರು, ಅಲ್ಲ 3 ಜನನು ಹೊಸಬ್ರು ಇಂಟ್ರೊಡ್ಯೂಸ್ ಮಾಡಿರೋರು. ಇವ್ರುಗಳು ಹೇಳ್ದಂಗೆ ಉಪೇಂದ್ರ ಇವರು ಅಲ್ಲ, ಇಂಟ್ರೊಡಕ್ಷನ್ನು ಅವರು ಒಂದೊಂದು ಬ್ಲಾಕ್ ಬಸ್ಟರ್ ಕೊಟ್ಟವ್ರೆ. ಇವರು ನಮ್ಮೆಲ್ಲರಿಗಿಂತ ಒಂದು ಕೈ ಮೇಲಿದ್ದಾರೆ ಸಿಗೋಣ. ಸೊ ಇವರೆಲ್ಲರೂ ಆಶೀರ್ವಾದದಿಂದ ಸಿದ್ದಣ್ಣ ಹೇಳ್ದಂಗೆ 23ನೇ ತಾರೀಕು ದುನಿಯಾ ರಿಲೀಸ್ ಆಗಿ ಒಂದು ಸಕ್ಸಸ್ ಆಗಿತ್ತು. ಅದೇ ರೀತಿ ನಟ್ವರ್ಲಾಲ್ ಕೂಡ 23ಕ್ಕೆ ರಿಲೀಸ್ ಆಗಿ ಸಕ್ಸಸ್ ಆಗಲಿ ಅಂತ ಇನ್ನೊಂದ್ಸಲಿ ಹಾರೈಸ್ತೀನಿ. ಥ್ಯಾಂಕ್ ಯು.